NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣವನ್ನು ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಈ ರೀತಿಯಾಗಿ ಹೇಳಿದ್ದು DCM DK ಶಿವಕುಮಾರ್. ಹೌದು, ಕರ್ನಾಟಕ ರಾಜ್ಯದಾದ್ಯಂತ ಪಂಚ ಗ್ಯಾರಂಟಿಗಳ ಪೈಕಿ ಯೋಜನೆಯನ್ನು ಜಾರಿಗೆ ತಂದಂಥ ಕಾಂಗ್ರೆಸ್ ಸರ್ಕಾರ ಯೋಜನೆಗಳ ವಿಚಾರದಲ್ಲಿ ಆಗಾಗ ಕೊಡ್ತಾ ಇರುವಂತಹ ಹೇಳಿಕೆ ಜನರಲ್ಲಿ ಸಾಕಷ್ಟು ಗೊಂದಲವನ್ನು ಉಂಟು ಮಾಡ್ತಾ ಇದೆ. ಸರ್ಕಾರದ ಬಳಿಯಲ್ಲಿ ಯೋಜನೆಗಳನ್ನು ಭರಿಸೋದಕ್ಕೆ ಹಣ ಇಲ್ಲ ಅಂತಲೂ ಕೂಡ ದೂರುಗಳು ಬರ್ತಾ ಇದೆ. ಈ ಮಧ್ಯೆ ಸರ್ಕಾರ ಬೆಲೆ ಏರಿಕೆ ಮಾಡುವಂಥ ಕಾಯಕವನ್ನು ಇನ್ನೂ ಕೂಡ ಮುಂದುವರಿಸ್ತಾ ಇರುವಂಥದ್ದು. ಒಟ್ಟು ಸುಮಾರು 3 ತಿಂಗಳು ಗೃಹಲಕ್ಷ್ಮಿ ಹಣ ಬಾಕಿ ಉಳಿಸ್ಕೊಂಡಿರುವಂತಹ ಸರ್ಕಾರ ಒಂದು ಕಂತನ್ನು ಪಾವತಿಸಿದರೂ ಕೂಡ ಗೊಂದಲ ತಪ್ತಾ ಇಲ್ಲ ಅನ್ನುವಂಥದ್ದು ಫಲಾನುಭವಿಗಳ ಅಳಲು. ಹೌದು, ನಿನ್ನೆ ಅಂದರೆ ಸೋಮವಾರ ಮೇ 19ನೇ ತಾರೀಕು ರಾಜ್ಯದ ಕೋಟ್ಯಾಂತರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಒಂದು ಕಂತಿನ ಹಣ ಬಂದಿರುವಂಥದ್ದು. ಬಾಕಿ ಇರುವಂಥ ಇತರ ಕಂತುಗಳ ಹಣಕ್ಕೆ ಜನ ಕಾಯ್ತಿದ್ದಾರೆ. ಸರಿಯಾದ ಸಮಯಕ್ಕೆ ಸರ್ಕಾರ ಹಣವನ್ನು ಜಮೆ ಮಾಡಿ ನುಡಿದಂತೆ ನಡೆದುಕೊಳ್ತಾ ಇಲ್ಲ ಅಂತ ಹೇಳಿ ಫಲಾನುಭವಿ ಮಹಿಳೆಗಳು ಇದೀಗ ದೂರ್ತಾ ಇದ್ದಾರೆ. ಇನ್ನು ಕೆಲವರು ಹಣ ಬಂದಾಗ ಬರಲಿ, ಒಟ್ಟಾರೆಯಾಗಿ ಜಮೆ ಆದರೆ ಸಾಕು ಅಂತಲೂ ಕೂಡ ಹೇಳ್ತಾ ಇರುವಂಥದ್ದು. ಕರ್ನಾಟಕದಾದ್ಯಂತ ಒಟ್ಟು 1.25 ಕೋಟಿ ಮಹಿಳಾ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಮಾಸಿಕವಾಗಿ 2,000 ರೂಪಾಯಿಗಳ ಹಣವನ್ನು ವಿತರಿಸ್ತಾ ಇದೆ. ಈ ಒಂದು ಹಣವನ್ನು ಮಹಿಳೆಯರು ಮಕ್ಕಳ ಶಿಕ್ಷಣಕ್ಕೆ, ಹಬ್ಬಕ್ಕೆ, ಪತಿಗೆ ಉಡುಗೊರೆಗಳನ್ನು ಕೊಡೋ ಹಾಗೆ ಜೊತೆಗೆ ಮನೆಯ ಖರ್ಚುಗಳನ್ನು ನಿಭಾಯಿಸೋದಕ್ಕೆ ಬಳಸ್ತಾ ಇದ್ದಾರೆ. ಹಣಕಾಸಿನ ಅಗತ್ಯತೆ ಮಹಿಳೆಗೆ ತಿಳಿದಿರುತ್ತೆ, ಮನೆ ನಿರ್ವಹಣೆ ಜವಾಬ್ದಾರಿಯೇ ಆಕೆಯದಾಗಿರುತ್ತೆ. ಹೀಗಾಗಿ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಾಕಲಾಗುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ಕೊಂಡಿತ್ತು. ಇನ್ನು ಫಲಾನುಭವಿಗಳಿಗೆ ಎಲ್ಲಿ ಗೊಂದಲ ಕಾಡ್ತಾ ಇದೆ ಅಂತ ನೋಡೋದಾದರೆ, ಕೆಲವು ತಿಂಗಳ ಬಾಕಿ ಹಣಕ್ಕಾಗಿ ಕಾಯ್ತಾ ಇದ್ದವರಿಗೆ ನಿನ್ನೆ ಅಂದರೆ ಸೋಮವಾರ ಸರ್ಕಾರ 2,000 ರೂಪಾಯಿ ಹಣ ಜಮೆ ಮಾಡಿ ಒಂದು ಕಡೆಯಿಂದ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು. ಇತ್ತ DCM DK ಶಿವಕುಮಾರ್ ಅವರು ನಾವು ತಿಂಗಳು ಹಣವನ್ನು ಹಾಕ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ, ಆದಾಗ ಕೊಡ್ತೀವಿ, ಹಣ ಬಿಡುಗಡೆ ಆದಾಗ ಖಾತೆಗೆ ಜಮೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಹೀಗಾಗಿ ಮಹಿಳೆಯರಿಗೆ ಒಂದು ರೀತಿ ಗೊಂದಲ ಕೂಡ ಕಾಡ್ತಾ ಇದೆ. ಇದು ವಿಪಕ್ಷ ನಾಯಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಮೊದಲು ಹೇಳುವಂಥದ್ದು ಒಂದು, ಅಧಿಕಾರಕ್ಕೆ ಬಂದ ಮೇಲೆ ಹೇಳುವಂಥದ್ದು ಇನ್ನೊಂದು ಅಂತ ಹೇಳಿ ಇದೀಗ ದೂರ್ತಾ ಇದ್ದಾರೆ. ಅಲ್ಲದೆ DCM DK ಶಿವಕುಮಾರ್ ಅವರ ಹೇಳಿಕೆ ಕಂಡು 1 ಕೋಟಿಗೂ ಹೆಚ್ಚು ಮಹಿಳೆಯರು ಇದೀಗ ಗೊಂದಲಕ್ಕೆ ಈಡಾಗಿದ್ದಾರೆ. ಮುಂದೆ ನಮಗೆ ಹಣ ಬರುತ್ತಾ ಇಲ್ವಾ ಅನ್ನುವಂಥ ಆಲೋಚನೆಯಲ್ಲೂ ಕೂಡ ಇರುವಂಥದ್ದು. ಸರ್ಕಾರ ಈ ರೀತಿಯಾಗಿ ಹೇಳ್ತಲೇ ಯೋಜನೆಯನ್ನೇನಾದರೂ ನಿಲ್ಲಿಸ್ಬಿಡುತ್ತಾ ಅನ್ನುವಂಥ ಆಲೋಚನೆಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ DCM ಹೇಳಿರುವಂತಹ ಹೇಳಿಕೆ ಒಂದು ರೀತಿ ಉಲ್ಟಾ ಹೊಡೆದಿರುವಂತಹ ಮಾತುಗಳು ಕೂಡ ಮಹಿಳೆಯರಲ್ಲಿ ಬೇಸರ ತಂದಿದೆ. ನಗರದಲ್ಲಿನ ಕಾಂಗ್ರೆಸ್ ಸಾಧನಾ ಸಮಾವೇಶದ ಕುರಿತಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿಯರಿಗೆ ಹಣ ಯಾವಾಗ ಬರುತ್ತೆ ಅಂಥೇಳಿ ಪತ್ರಕರ್ತರೊಬ್ಬರು ಪ್ರಶ್ನೆ ಮಾಡಿರ್ತಾರೆ. ಆಗ ನೋಡ್ರಿ, ನಾವು ತಿಂಗಳು ಹಣ ಕೊಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ, ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು, ನಾವು ದುಡ್ಡು ಕೊಡ್ತಾ ಇರಬೇಕು ಅಂತ ಹೇಳಿ ತಿಳಿಸಿರುವಂಥದ್ದು. ಈಗ ಗುತ್ತಿಗೆ ಕೆಲಸ ಮಾಡೋರ್ಗೂ ಕೂಡ ನಾಳೆನೇ ಹಣ ಬಂದು ಬಿಡುತ್ತಾ, 2-3 ಅಥವಾ 5 ವರ್ಷ ಆದ್ಮೇಲೆ ಬರುತ್ತಲ್ವಾ, ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಕೂಡ ಯಜಮಾನಿಯರಿಗೆ ಬಂದಾಗ ಬರುತ್ತೆ ಬಿಡಿ ಅನ್ನುವಂಥ ರೀತಿಯಲ್ಲಿ DCM DK ಶಿವಕುಮಾರ್ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಧಿಕಾರಕ್ಕೆ ಬರುವಾಗ ಹೇಳುವಂಥ ಮಾತುಗಳೊಂದು, ಬಂದ ನಂತರ ಇನ್ನೊಂದು ರೀತಿಯಾಗಿ ಮಾತುಗಳನ್ನು ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.